ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಛಲವಾದಿ ನಾರಾಯಣ ಸ್ವಾಮಿ ಜನ್ಮ ದಿನಾಚರಣೆ ಅಂಗವಾಗಿ ಹಣ್ಣು, ಬಿಸ್ಕೆಟ್, ನೋಟ್ಬುಕ್ ವಿತರಣೆ. ಧಾರವಾಡ ನಗರದ ಜಿಲ್ಲಾ ಆಸ್ಪತ್ರೆ ಬಡ ರೋಗಿಗಳಿಗೆ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ವಿಧಾನ ಪರಿಷತ್ ಸದಸ್ಯರು ಹಾಗೂ ಬಿಜೆಪಿ ಎಸ್ಸಿ ಮೋರ್ಚಾದ ರಾಜ್ಯಾಧ್ಯಕ್ಷರಾದ ಛಲವಾದಿ ನಾರಾಯಣ ಸ್ವಾಮಿ ಜನ್ಮ ದಿನಾಚರಣೆ ಅಂಗವಾಗಿ ಹಣ್ಣು, ಬಿಸ್ಕೆಟ್, ನೋಟ್ಬುಕ್, ಪೆನ್ಗಳನ್ನು ವಿತರಿಸಲಾಯಿತು. ಜಿಲ್ಲಾ ಅಧ್ಯಕ್ಷರಾದ ಮಹೇಶ್ ತೊಂಗಲಂಗಿ ಅವರು ಮಾತನಾಡುತ್ತಾ, ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು, ಉತ್ತಮ ಶಿಕ್ಷಣ ಕಲಿತು ಜಾಣರಾಗಿ ಬಾಳಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕಲ್ಮೇಶ್ ಹದಿಮನಿ, ಸಂಗಮೇಶ್ ಮಾದರ್, ಬಿಜೆಪಿ ಗ್ರಾಮೀಣ ಅಧ್ಯಕ್ಷರಾದ ರುದ್ರಪ್ಪ ಅರಿವಾಳ್, ಪಕ್ಕೀರಪ್ಪ ನಾಯ್ಕರ್, ವಸತಿ ಶಾಲೆಯ ಶಿಕ್ಷಕರು, ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಮಾರ್ಗದರ್ಶಕರು ಮತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮೀಜಿಯವರ ಜನ್ಮದಿನ ಇವತ್ತು. ಆ ಒಂದು ಜನ್ಮದಿನದ ಪ್ರಯುಕ್ತ ನಾವು ಇಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ವಿಚಾರ ಮಾಡಿದಾಗ ಏನು ಮಾಡಿದ್ರೆ ನಮಗೆ ಸರಿ ಆಗ್ತೈತೆ ಅಂತೇಳಿ ನೋಡಿದಾಗ ನಮ್ಮ ಮಕ್ಕಳ ಓದುವಂಥ ಶಾಲೆಯಲ್ಲಿ ಆ ಒಂದು ಜನ್ಮದಿನವನ್ನು ಆಚರಣೆ ಮಾಡಿದ್ರೆ ಚೆನ್ನಾಗಿರ್ತೈತಿ ಅಂತಕ್ಕಂಥ ಮನೋಭಾವನೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಮಕ್ಕಳಿಗೆ ಹಣ್ಣು ಮತ್ತು ಪುಸ್ತಕ, ಬುಕ್ಕು ಮತ್ತು ಪೆನ್ನುಗಳನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇವತ್ತು ಒಂದು ವಿಶೇಷ ನಮ್ಮ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಮಹೇಶ್ ತೊಗಲಂಗಿ ಅವರೇ, ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಹಿರಿಯರು ಮತ್ತು ನನ್ನ ಆತ್ಮೀಯರಾಗಿರ್ತಕ್ಕಂಥ ಜಗತ್ತಾದ ನಮ್ಮ ಕಾರ್ಯದರ್ಶಿಯಾಗಿರ್ತಕ್ಕಂಥ ಭೀಮಣ್ಣ ಒಟ್ಟವರು, ನಮ್ಮ ಧಾರವಾಡ 71 ಮಂಡಲದ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾದ ಬಾಳು ಲಕ್ಷ್ಮಣಿ ಅವರ, ಪ್ರಧಾನ ಕಾರ್ಯದರ್ಶಿ ಮುಖ್ಯೋಪಾಧ್ಯಾಯರೇ ಮತ್ತು ಎಲ್ಲ ನನ್ನ ಮೊದಲು ವಿದ್ಯಾರ್ಥಿನಿಯರೇ ಮತ್ತು ಶಿಕ್ಷಕ ಬಂಧುಗಳೇ, ತಮ್ಮೆಲ್ಲರಿಗೂ ವಸತಿ ಶಾಲೆಯ ಮತ್ತು ವಿದ್ಯಾರ್ಥಿನಿಯರು, ಈ ಕಾರ್ಯಕ್ರಮದ ಉಪಸ್ಥಿತರಿರುವಂಥ, ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಸಮಾಜದ ಹಿರಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು ಕುಂಬಾರ್ ಸರ್ ಅವರೇ ಹಾಗೂ ಸಹ ಶಿಕ್ಷಕರು, ಶಿಕ್ಷಕಿಯರೇ, ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಯಾಕೆ ಆಚರಣೆ ಮಾಡ್ಬೇಕಂತೇಳಿ ಒಂದು ತಲೆ ಒಳಗೆ ಬಂತು. ನಾವು ನಮ್ಮ ಸಹೋದರಿಯರದ್ದು ಈ ಹಾಸ್ಟೆಲಿಗೆ ಅಡ್ಮಿಷನ್ನಿಗೆ ಕೇಳಕ್ಕೆ ಹೋದಾಗ ಇಲ್ಲಿ 120 ಸಂಖ್ಯೆ ನಮ್ಗೆ ಗುರಿ ಐತಿ. ವರ್ಷಕ್ಕೆ 30ರಿಂದ 40 ಅಡ್ಮಿಷನ್ ಕೊಡಬೇಕು, 170 ಅರ್ಜಿ ಬರ್ತಾವೆ. ಇನ್ನೂ ಒಂದು 120 ಸಂಖ್ಯೆದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಲೆಟ್ರ್ ಕೊಟ್ಟು ಹೆಚ್ಚುವರಿ ಒಂದು ಸ್ಕೂಲ್ ಮಾಡಿಕೊಡ್ರಿ ಅಂತೇಳಿ ನಮ್ಮ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಸನ್ನೇರಿ ಮೇಡಮ್ ಅವ್ರು ಹೇಳಿದ್ದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು, ನಮ್ಮ ಸಮಾಜದವರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿ ಅವ್ರದ್ದು ಒಂದು ಹುಟ್ಟುಹಬ್ಬ ಐತಿ. ಆ ಕಾರಣಕ್ಕಾಗಿ ಈ ಶಾಲೆ ನಮಗೆ ನೆನಪಿಗೆ ಬಂತು. ಈ ಶಾಲೆಯಲ್ಲಿ ಅವ್ರ ಹುಟ್ಟುಹಬ್ಬವನ್ನು ನಾವು ಎಲ್ಲೋ ಒಂದು ಹೋಟೆಲಲ್ಲಿ ಕೇಕ್ ಕಟ್ ಮಾಡಿ ಏನೋ ಪಾರ್ಟಿ ಮಾಡಿದ್ರೆ ಇದ್ದಿರಂಗಿಲ್ಲ. ನಮ್ಮ ಮಕ್ಕಳು ಇಲ್ಲಿ ಓದ್ತಿರ್ತಾರೆ, ಅವ್ರಿಗೆ ಒಂದು ಏನೋ ಅನುಕೂಲ ಆಗಲಿ, ಒಂದು ಬುಕ್ಕು ಪೆನ್ನು ಕೊಟ್ಟರೆ ಮುಂದಿನ ಅವ್ರ ಭವಿಷ್ಯ ಉಜ್ವಲ ಆಗ್ತೈತಿ ಅಂತ ಒಂದು ಯಾಕೆ ಚಿಕ್ಕದಾಗಿ ಮಾಡಿದ್ರೂ ಒಂದು ಸಮಾಜಕ್ಕೆ ಒಂದು ಪರೋಪಕಾರ. ಯಾಕಂದ್ರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎಂಬಂತೆ ನಾವು ಯಾರಿಗೋ ಏನೋ ಮಾಡಿದ್ರೂ ಉಪಯೋಗ ಇಲ್ಲ. ಯಾಕಂದ್ರೆ ಈ ಮುಂದೆ ಈ ರಾಷ್ಟ್ರದ ಭವಿಷ್ಯ ನಿಮ್ಮ ಕೈಯಲ್ಲಿ ಐತಿ. ಯಾಕಂದ್ರೆ ನೀವು ಚೆನ್ನಾಗಿ ಓದಿ ಒಂದು ಒಳ್ಳೆಯ ನೌಕರಿ ಪಡಿಬೋದು, ರಾಜಕಾರಣಿಗಳಾಗ್ಬೋದು, ಇನ್ನೂ ಅನೇಕ ಕೈಗಾರಿಕಾ ಉದ್ಯಮಿಗಳಾಗ್ಬೋದು. ಅಂಥವ್ರಿಗೆ ನಿಮಗೆ ನಾವು ಒಂದು ಈ ಹುಟ್ಟುಹಬ್ಬದ ಅಂಗವಾಗಿ ಈ ನಮ್ಮ ನಾರಾಯಣ ಸ್ವಾಮಿಯವರ ಹುಟ್ಟುಹಬ್ಬವನ್ನು ನಿಮ್ಮ ಜೊತೆಗೆ ಆಚರಿಸ್ಕೋಬೇಕಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡವಿ. ಅದಕ್ಕಾಗಿ ನಿಮ್ಮೊಂದಿಗೆ ನಾವು ಇಲ್ಲಿ ಕಾರ್ಯಕ್ರಮಕ್ಕೆ ಇಲ್ಲಿ ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶಾಲಾ ಸಿಬ್ಬಂದಿ ವರ್ಗದವರಿಗೆ ಹಾಗೂ ನನ್ನ ಎಲ್ಲ ಸಮಾಜದ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸಿ ನನ್ನೆರಡು ಮಾತುಗಳನ್ನು ಪ್ರಮುಖ ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಸಮಾಜದ ದಲಿತ ಮುಖಂಡರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷರು ಹಾಗೂ ಇದೀಗ ನೂತನವಾಗಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಹೋದಂಥ ಅಧಿಕಾರಿ ವ್ಯಾಪ್ತಿಯಲ್ಲಿ ಅವರು ಹುಟ್ಟುಹಬ್ಬದ ನಿಮಿತ್ತವಾಗಿ
ಒಂದು ಏನಾದರೂ ವಿಶೇಷತೆ ಮಾಡಬೇಕಲ್ಲ ಅನ್ನುವಂಥ ವಿಚಾರಗಳು ಈ ಸಭೆಯಲ್ಲಿ ಕುಂತ ಮುಖಂಡರ ತಲೆ ಒಳಗೆ ಬಂತು. ಅದರಂತೆ ಎಲ್ಲ ಮುಖಂಡರು ಕುಂತು ಚರ್ಚೆ ಮಾಡಿದಾಗ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ಏನಂತಂದರು, ಒಂದು ಸ್ಕೂಲಿಯರ ಪಾಪ ಮಕ್ಕಳಿಗೆ ಒಂದು ಏನಾದರೂ ಅವರು ಹುಟ್ಟುಹಬ್ಬದ ನಿಮಿತ್ತವಾಗಿ ಒಂದು ಕಣ್ಣ ಕೊಟ್ಟರು ಆ ಮಕ್ಕಳಿಗೆ ಒಂದು ನೆನಪಿರ್ತೈತಿ. ಅವು ಮೆಮ್ರಿ ಇದ್ದಂಥ ಮಕ್ಕಳು ಮುಂದೆ ಅವ್ರು ಡಿಗ್ರಿಗೆ ಆದ್ರೂ ಇಲ್ಲ ನಮ್ಮ ಚಲೋನ್ ನಾರಾಯಣ ಸ್ವಾಮಿ ಅವ್ರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಮಗೆ ಸಮಾಜದವ್ರು ಒಂದು ಕಣ್ಣು ಕೊಟ್ಟಿದ್ರು ಅನ್ನುವಂಥ ಮಕ್ಕಳಿಗೆ ಒಂದು ಆ ಭಾವನೆ ಇರ್ತೈತೆ ಅನ್ನುವಂಥ ಒಂದು ಮನಗಂಡು ಈ ಸ್ಕೂಲ್ನ ಆಯ್ಕೆ ಮಾಡಿರಿ ನಮ್ಮ ಜಿಲ್ಲಾಧ್ಯಕ್ಷರು. ಈಗ ಒಂದನೇ ತಾಯಿ ಏನಿದ್ರಿ ಮುಂದೆ ಅಪ್ ಟು ಡಿಗ್ರಿ ಮಟ್ಟ ಹೋದರೂ ನಾರಾಯಣ ಸ್ವಾಮಿ ಅವ್ರ ಹುಟ್ಟುಹಬ್ಬದ ನಿಮಿತ್ತ ನಿಮ್ಮ ಮಕ್ಕಳಿಗೆ ನೆನಪಿರ್ಬೇಕು. ಎಲ್ಲ ಸಮಾಜದವ್ರು ಬಂದು ನಮಗೊಂದು ಕಣ್ಣು ಕೊಟ್ಟಿದ್ರು, ಒಂದು ಹಣ್ಣು ಕೊಟ್ಟಿದ್ರು ಅನ್ನೋವಂಥ ಭಾವನೆ ಮಕ್ಕಳಿಗೆ ಬರಲಿ ಅನ್ನೋವಂಥ ಉದ್ದೇಶ, ನಿಮ್ಮ ಉದ್ದೇಶದಿಂದಲೂ ನಾವು ಈ ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕಾಗಿ ಏನೇ ಇರಲಿ ಈ ಸಮಾಜದ ಒಳಿತೆ ಮತ್ತು ಅವರ ನೆನಪಿಗಾಗಿ ಏನು ಇವತ್ತು ನಾರಾಯಣ ಸ್ವಾಮಿ ಅವ್ರ ಹುಟ್ಟುಹಬ್ಬದ ನಿಮಿತ್ತವಾಗಿ ಮಕ್ಕಳಿಗೆ ನಾವು ಶುಭವನ್ನು ಕೋರಿ ಮತ್ತು ಅದರಂತೆ ಮುಂದೆ ಬರ್ತಕ್ಕಂಥ ಮಕ್ಕಳು ಅವರಂಗನ ಒಂದು ವಿದ್ಯಾವಂತರಾಗಿ ರಾಜಕಾರಣಿ ಆಗಲಿ, ಉದ್ಯಮಿಗಳಾಗಲಿ, ಒಳ್ಳೆಯ ಪ್ರಜೆಗಳಾಗಿ ಹೊರಹೊಮ್ಮಲಿ ಅನ್ನುವಂಥ ಆಶಾಭಾವನೆ ಇಟ್ಟುಕೊಂಡು ಇಲ್ಲೇ ಎಲ್ಲ ಮುಖಂಡರು ನನಗೂ ಒಂದು ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಮುಖಂಡರಿಗೆ ವಂದಿಸಿ ವೇದಿಕೆ ಮೇಲೆ ಆಶೀರ್ವಾದಂಥ ನಮ್ಮ ಎಸ್ ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಂಥ ನಮ್ಮ ಧಾರವಾಡ ತಾಲೂಕು 71ರ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾದಂಥ ಸಂಗಮೇಶ್ ಅವರೇ, ಗೆಲ್ಚಿ ಅವರೇ, ಹಾಗೂ ನನ್ನ ಕರಿಯಪ್ಪ ಅವರೇ, ಹೊಸಮನಿ ಅವರೇ, ನನ್ನ ಸಹೋದರಂತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅದನ್ನು ಇಲ್ಲೇ ನಮ್ಮ ಭಾರತ ಸನ್ಮಾನ್ಯ ಅಂಬೇಡ್ಕರ್ ಅವರ ಶಾಲೆಗೆ ನಾವು ವಸತಿ ಶಾಲೆಗೆ ಆಚರಿಸ್ಬೇಕು ಅನ್ನೋದು ನಮಗೆ ಭಾಳ ಹೆಮ್ಮೆ ವಿಷಯ. ಯಾಕಂದರೆ ಈ ಎಲ್ಲ ಮಕ್ಕಳು ನಮ್ಮ ಎಸ್ ಸಿ ಸಮಾಜದವ್ರೆ, ಯಾವುದೇ ಪಂಗಡ ಇರಲಿ ಎಲ್ಲರೂ ಎಸ್ ಸಿ ಸಮಾಜದವ್ರೆ. ಇದ್ರಾಗ ಯಾರು ಡಿ ಸಿಗಳು ಹಾಕ್ತಾರೋ, ಎಸ್ ಬಿಗಳು ಹಾಕ್ತಾರೋ, ಯಾರ ಭವಿಷ್ಯ ಈ ನಮ್ಮ ಶಾಲೆಯ ಭವಿಷ್ಯ ಮುಂದೆ ಇಂದಿನ ಬಾಲಕರು ನಾಳಿನ ನಾಗರಿಕರಂತ ಅಂಬೇಡ್ಕರ್ ಅವ್ರು ಏನು ಹೇಳ್ಯಾರ, ತಾವೆಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ ಒಬ್ಬ ಡಾಕ್ಟರು, ಇಂಜಿನಿಯರು, ಒಬ್ಬ ಡಿ ಸಿನು, ಒಟ್ಟು ದೊಡ್ಡ ಹುದ್ದೆದಾಗ ಹೋಗ್ಬೇಕಂತ ವಿದ್ಯಾರ್ಥಿಗಳಲ್ಲಿ ನನ್ನ ಮನವಿ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ನನ್ನ 2 ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ವಂದಿಸಿ ನನ್ನ 2 ಮಾತು. ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಶಾಲೆಯ ಮಕ್ಕಳಿಗೆ ಸ್ವೀಟ್ ಹಾಗೂ ನೋಟ್ ಪುಸ್ತಕಗಳನ್ನು ಕೊಡಲು ಬಂದಿರುವಂತಹ ನನ್ನೆಲ್ಲ ಸಮಾಜ ಬಾಂಧವರಿಗೂ ನನ್ನೆಲ್ಲ ಸಹೋದರರಿಗೂ ಮತ್ತೊಮ್ಮೆ ನಾನು ವಂದಿಸಿ ಅವರಿಗೆ ನಮ್ಮ ಶಾಲೆಯ ಪರವಾಗಿ, ಮುಖ್ಯ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ನಮ್ಮ ಮುಖ್ಯೋಪಾಧ್ಯಾಯರ ಪರವಾಗಿ ಅನಂತ ಕೃತಜ್ಞತೆ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು. ಪ್ರಜಾರಾಜ್ಯೋತ್ಸವ ಆಗಲಿ ಏನೇ ಆಗಲಿ ಎಲ್ಲ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಎಲ್ಲರೂ ಸಿವಿಲ್ ಹಾಸ್ಪಿಟ್ಲ್ನಲ್ಲಿ ಹಣ್ಣು ಹಂಪಲ ವಿತರಣೆ ಮಾಡ್ತಾರೆ. ಆದರೆ ಇಲ್ಲಿ ಇರ್ತಕ್ಕಂಥ ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಅವ್ರಿಗೆ ಅನುಕೂಲ ಆಗುವಂಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಇದೇ ಶಾಲೆಯೊಳಗೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಮೂಲಕ ತಮ್ಗೆ ತಿಳ್ಸಕ್ಕೆ ಬಯಸ್ತೇನೆ. ಕೊಠಡಿಗಳನ್ನು, ಈ ಶಾಲೆಯನ್ನು ಇಲ್ಲಿ ಮಂಜೂರು ಮಾಡೋದಕ್ಕೆ ನಾವು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಾವು ಮತ್ತು ನಮ್ಮ ಎಲ್ಲ ಕಮಿಟಿಯವರು ಸೇರಿಕೊಂಡು ಒಂದು ಮನವರಿಕೆಯನ್ನು ಜಿಲ್ಲಾ ಉಸ್ತುವಾರಿ ಸದಸ್ಯರಿಗೆ ನಾವು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾವು ಸಹ ಈ ಒಂದು ಮನವಿಯನ್ನು ಮಾಡ್ತಾಯಿದ್ದೀವಿ. ಆ ಒಂದು ಮನವಿ ಮೇರೆಗೆ ಹೆಚ್ಚುವರಿ ಶಾಲೆಗಳನ್ನು ಇಲ್ಲಿ ತರ್ತಕ್ಕಂಥ ವ್ಯವಸ್ಥೆಗೆ ನಾವೆಲ್ಲ ಅಣಿ ಹಾಕ್ತೀವಿ. ಮತ್ತು ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಬರುವಂಥ ವ್ಯವಸ್ಥೆ ಆಗಲಿ ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ನಾವು ಮುಂದೆ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲೇ ಮಾಡ್ತೀವಿ.
ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರು ಹಾಗೂ ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಶ್ರೀ ಚಲವಾದಿ ನಾರಾಯಣ ಸ್ವಾಮಿಯವರ 64ನೇ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಧಾರವಾಡ ಗ್ರಾಮಾಂತರ ಜಿಲ್ಲೆ ಬಿ ಜೆ ಪಿ ಎಸ್ ಸಿ ಮೋರ್ಚಾ ಹಾಗೂ ಭಾರತೀಯ ಜನತಾ ಪಾರ್ಟಿ ಧಾರವಾಡ 71 ಮತಕ್ಷೇತ್ರದ ವತಿಯಿಂದ ಇಲ್ಲಿ ರುದ್ರಪ್ಪ ಅರಿವಾಳ ಮಂಡಲ ಅಧ್ಯಕ್ಷರು ಸಂಗಮೇಶ್ ಮಾದರ್ ಹಾಗೂ ಕಲ್ಮೇಶ್ ಆದಿಮನಿ ಫಕೀರಪ್ಪ ಕೋಟೂರ್ ಹಾಗೂ ಅನೇಕರು ಬಿ ಜೆ ಪಿ ಕಾರ್ಯಕರ್ತರು ಕೂಡಿ ಈ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಬಿಸ್ಕೆಟ್ ವಿತರಣೆ ಹಾಗೂ ಮತ್ತು ಆಶ್ರಮ ಶಾಲೆಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ಹಣ್ಣು ಬಿಸ್ಕೆಟ್ ಬ್ರೆಡ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಈ ಸಿವಿಲ್ ಹಾಸ್ಪಿಟ್ಲಲ್ಲಿ ಸುಮಾರು ಈಗ 50 ಜನ ಬಡ ರೋಗಿಗಳಿಗೆ ಹಣ್ಣು ಬಿಸ್ಕೆಟ್ ವಿತರಣೆ ಮಾಡೇವೆ. ನನ್ನ ಹೆಸರು ಮಹೇಶ್ ತೊಗಲಂಗಿ, ಭಾರತೀಯ ಜನತಾ ಪಾರ್ಟಿ ಬಿ ಜೆ ಪಿ ಎಸ್ ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ. ಧಾರವಾಡ ಮಂಡಲದ ಅಧ್ಯಕ್ಷನಾದ ನಾನು ರುದ್ರಪ್ಪ ಅರಿವಾಳ. ಇವತ್ತಿನ ದಿವಸ ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ ಸದಸ್ಯರು. ಇವರು ನಮ್ಮ ಎಸ್ ಸಿ ಮೋರ್ಚಾ ರಾಜ್ಯಾಧ್ಯಕ್ಷರು. ಇವರ ಹುಟ್ಟುಹಬ್ಬದ ನಿಮಿತ್ತ ಧಾರವಾಡ ಸಿವಿಲ್ ಆಸ್ಪತ್ರೆಯಲ್ಲಿ ಅನೇಕ ಬಡ ರೋಗಿಗಳಿಗೆ ನಾವು ಹಣ್ಣು ಮತ್ತು ಬಿಸ್ಕೆಟನ್ನು ವಿತರಣೆ ಮಾಡಿದೆವು. ಅದರಂತೆ ಮುಂದೆ ಆಶ್ರಮದಲ್ಲಿಯೂ ಸಹ ಆಶ್ರಮ ಶಾಲೆಯಲ್ಲಿಯೂ ಸಹ ಬಡತನದಲ್ಲಿ ಇರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳಿಗೂ ಸಹ ನಾವು ನೋಟ್ಬುಕ್ಕು ಮತ್ತು ಬಿಸ್ಕೆಟು, ಸೇಬು ಹಣ್ಣು ಈ ರೀತಿ ವಿತರಣೆ ಮಾಡೋದ್ರ ಜೊತೆಗೆ ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿಯವರು 100 ವರ್ಷ ಸುಖ ಸಂತೋಷ ನೆಮ್ಮದಿಯಿಂದ ಬಾಳಲಿ ಮತ್ತು ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನ ಅನೇಕ ಜನರಿಗೆ ಮಾದರಿಯಾಗಲಿ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೆ ನಮಸ್ಕರಿಸಿ ನಾನು ಸಂಗಮೇಶ್ ಮಾದರ್ ಅಂಥೇಳಿ ಬಿ ಜೆ ಪಿಯ ಎಸ್ ಸಿ ಮೋರ್ಚಾ ತಾಲೂಕಾ ಘಟಕದ ಅಧ್ಯಕ್ಷ. ಇವತ್ತಿನ ದಿವಸ ನಮ್ಮ ಎಸ್ ಸಿ ಮೋರ್ಚಾ ರಾಜ್ಯಾಧ್ಯಕ್ಷರು ಮತ್ತು ನೂತನ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿಯವರ ಜನ್ಮದಿನ ಇವತ್ತು. ಅವರ ಒಂದು ಜನ್ಮದಿನದ ನಿಮಿತ್ತ ಇದು ಸಿವಿಲ್ ಹಾಸ್ಪಿಟ್ಲ್ನಲ್ಲಿ ರೋಗಿಗಳಿಗೆ ನಾವು ಹಣ್ಣು ಹಂಪಲ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಾದಮೇಲೆ ನಾವಿಲ್ಲಿ ಆಶ್ರಮ ಶಾಲೆ ಅಂತಿದೆ ನಮಗೆ. ಆ ಆಶ್ರಮ ಶಾಲೆಯೊಳಗೆ ಕೂಡ ನಾವು ಹಣ್ಣು ಹಂಪಲ ಮತ್ತು ಪುಸ್ತಕಗಳನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ವಿಭಿನ್ನ ರೀತಿಯಲ್ಲಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಕಲ್ಮೇಶ್ ಹಾದಿಮನಿ, ಧಾರವಾಡ ಜಿಲ್ಲಾ ಎಸ್ ಸಿ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷನಾಗಿ ಮಾತಾಡ್ತಾನೆ. ಅದರಂತೆ ಇವತ್ತು ಅಪರೂಪದ ರಾಜಕಾರಣಿ ಹಾಗೂ ಈ ದಲಿತ ಮುಖಂಡರಾದ ಸನ್ಮಾನ್ಯ ಶ್ರೀ ನಾರಾಯಣ ಸ್ವಾಮಿಯವರು ಎಸ್ ಸಿ ಮೋರ್ಚಾದ ರಾಜ್ಯ ಅಧ್ಯಕ್ಷರು ಹಾಗೂ ಮೊನ್ನೆ ಆದಂಥ ವಿಧಾನ ಪರಿಷತ್ ಸದಸ್ಯರು ಹಾಗೂ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ಏನು ಇಲ್ಲಿ ಮುಖಂಡರು ರುದ್ರಪ್ಪಣ್ಣ ಅರ್ವಾಳ ಅವರು, ಮಹೇಶ್ ತೊಗಲಂಗಿ ಅವರು, ಸಂಗಮೇಶ್ ಮಾದರ್ ಅವರು, ಗದಿಗೆಪ್ಪ ಹಂಚಿನಮನಿ ಅವರು ಮತ್ತು ಬಸವರಾಜ್ ಕೋಟೂರು, ಫಕೀರಪ್ಪ ಕೋಟೂರವರು ಇವರು ಎಲ್ಲರೂ ಸಮ್ಮುಖದಲ್ಲಿ ಇವತ್ತು ನಾರಾಯಣ ಸ್ವಾಮಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಬಡ ಮಕ್ಕಳಿಗೆ ಇಲ್ಲಿ ಸಿವಿಲ್ ಹಾಸ್ಪಿಟ್ಲ್ನಾಗ ಸಣ್ಣ ಮಕ್ಕಳಿಗೆ ಹಣ್ಣು ಹಂಪಲ ವಿತರಣೆ ಮತ್ತು ಹಾಗೂ ಇನ್ನು ವೃದ್ಧಾಪ್ಯ ಮಕ್ಕಳಿಗೂ ಹಣ್ಣು ಹಂಪಲ ಅವರ ಎಲ್ಲರೂ ಸಮ್ಮುಖದಲ್ಲಿ ಮುಖಂಡರ ಸಮ್ಮುಖದಲ್ಲಿ ಇವತ್ತು ನಾರಾಯಣ ಸ್ವಾಮಿ ಅವರಿಗೆ ಶುಭ ಕೋರುತ್ತಾ ಈ ಹುಟ್ಟುಹಬ್ಬದ ನಿಮಿತ್ತವಾಗಿ ಮಕ್ಕಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಿದ್ದೇವೆ ಅಂತೇಳಿ ಹೇಳಕ್ಕೆ ಬಯಸ್ತಿದ್ದೇನೆ.
ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733.